ಕೆದಕುವಂಥ ಪ್ರಯತ್ನ ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕಂದರೆ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಮತ್ತು ಅದನ್ನು ತಿದ್ಕೊಂಡು ನಡೆಯುವಂಥ ಕರ್ತವ್ಯಕ್ಕೆ ಎಲ್ಲರೂ ಕೈ ಹಾಕಬೇಕಾಗತ್ತೆ. ಅದೇ ದಾರಿಯಲ್ಲಿ ಇದ್ದೀರಾ. ನಿಮ್ಮ ಸದ್ಯದ ಭಾವನೆಗಳೇನು? ಹೊಸ ಸಿನಿಮಾಗಳನ್ನ ಮಾಡಬೇಕು. ಇನ್ಮೇಲೆ ಏನು ಸ್ವಲ್ಪ ಒಳ್ಳೆಯವ್ರ ಸಹವಾಸಗಳನ್ನ ಮಾಡಬೇಕು. ಇನ್ಮೇಲೆ ಒಂದು ಒಳ್ಳೆ ಸಿನಿಮಾಗಳು ಮಾಡಿ ಒಂದು ಕಲೆಯಲ್ಲಿ ಏನಿದೆ ಅದನ್ನು ತೋರಿಸ್ಕೊಂಡು ಪ್ರೂವ್ ಮಾಡಬೇಕು ಅಷ್ಟೇ. ನಿಮ್ಮ ಅಣ್ಣನ ಸಮಾನರು ವಸಿಷ್ಠ ಸಿಂಹ ಅವರು ಬಂದು ನಿಮಗೆ ಬುದ್ಧಿ ಮಾತು ಹೇಳಿದ್ರು ವೇದಿಕೆಯಲ್ಲಿ. ಎಲ್ಲವನ್ನೂ ಒಂದು ಸಲ ಯೋಚನೆ ಮಾಡಿ ಲುಕ್ ಬ್ಯಾಕ್ ಮಾಡಿದಾಗ ಎಷ್ಟು ಎಮೋಷನ್ಗಳು ಓಪನ್ ಆಯಿತು ಆ ಟೈಮಲ್ಲಿ? ನನಗೆ ಫೋನಲ್ಲಿ ಬೈದಿದ್ರು ಅವತ್ತು, ಯಾಕೋ ಬೇಕಿತ್ತು ಮಡೆ, ಹಂಗೆ ಹಿಂಗೆ, ಇನ್ಮೇಲೆಲ್ಲ ಹುಷಾರಾಗಿರೋ ಹಂಗೆ ಅಂದರು. ಅಣ್ಣ ಓಕೆ, ಇನ್ಮೇಲೆಲ್ಲ ಚೆನ್ನಾಗಿರ್ತೀನಿ, ನೀವೆಲ್ಲ ಬಂದು ಒಂದು ಆಶೀರ್ವಾದ ಮಾಡಲೇಬೇಕಣ್ಣ ಅಂತ ಅಂದೆ. ಆಯಿತು ಬಿಡ ಬರ್ತೀನಿ ಅಂದರು. ಒಂದೇ ಮಾತು. ಅವತ್ತಿಂದ ಇದುವರೆಗೂ ನಾನು ಫೋನೇ ಮಾಡಿಲ್ಲ. ಬೆಳಗ್ಗೆ ಫೋನ್ ಮಾಡಿದ್ರು ಹೊರಟಿದ್ದೀನಿ ಅಂತ. ಬಂದರು, ಒಂದು ಲಾಂಚ್ ಮಾಡಿದರು, ಒಂದು ಒಳ್ಳೆ ಬುದ್ಧಿ ಹೇಳಿದರು. ಯಾಕೆಂದರೆ ಯಾವತ್ತು ನಾನು ಒಂದು 7 ವರ್ಷ 8 ವರ್ಷ ಅವ್ರ ಜೊತೆ ಜರ್ನಿ ಮಾಡಿದ್ದೀನಿ ಒಂದು ಸಿನಿಮಾಗಳಲ್ಲಿ. ಹಂಗಾಗಿ ಅವರು ನಂದು ಒಂಥರ ಒಂದು ಪ್ರೀತಿ, ಒಂದು ಬ್ರದರ್ ಥರ ತುಂಬ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಲಿ ಒಂದು ಬ್ರದರ್ ಆಗಿ ಒಂದು ಸಾಥ್ ಕೊಡ್ತಾನೆ ಇರ್ತಾರೆ. ಅವ್ರ ಆಶೀರ್ವಾದ ಯಾವಾಗಲೂ ಇರ್ತದೆ.